ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಕುಚ್ಚು ಇಲ್ಲದೆ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಗ್ರ್ಯಾಂಡ್ ಆಗಿದೆ ಸೀರೆಗೆ. ಇದಕ್ಕೆ ಕುಚ್ಚು ಬೇಡ ಅಂತ ಕೇಳಿದ್ದಾರೆ, ಹಾಗಾಗಿ ಇದಕ್ಕೆ ಕುಚ್ಚನ್ನು ಹಾಕ್ತಾ ಇಲ್ಲ. ತುಂಬ ಸಿಂಪಲ್ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗ್ಬಿಡುತ್ತೆ. ಹಾಗೆ ಒಂದೇ ರೀಲ್ ದಾರದಲ್ಲಿ ಕಂಪ್ಲೀಟಾಗಿ ನೀವು ಸ್ಯಾರಿ ಫುಲ್ಲಾಗಿ ಹಾಕ್ಕೋಬೋದು. ಇದಕ್ಕೆ ಕುಚ್ಚು ಕೊಟ್ಟೋ ಕೆಲಸ ಇಲ್ವಲ್ಲ, ಹಾಗಾಗಿ ಒಂದು ರೀಲ್ ದಾರ ಇದ್ರೇ ಈ ಡಿಸೈನ್ನ ಕಂಪ್ಲೀಟಾಗಿ ನೀವು ಸೀರೆಗೆ ಹಾಕ್ಕೋಬೋದು. ಇದಕ್ಕೆ ಬಂದು ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ದಾರ ಬಂದು ನೋಡಿ, ಸೇಮ್ ಪಲ್ಲು ಕಲರ್ ಏನಿದೆಯೋ ಅದೇ ಕಲರ್ ದಾರನ ನಾನು ಇಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಬಾಡಿ ಕಲರ್ ದಾರ ನನಗೆ ಪರ್ಫೆಕ್ಟಾಗಿ ಸಿಕ್ಕದೆ ಕಾರಣ ನಾನು ಇದೇ ಕಲರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಕಾಂಟ್ರಾಸ್ಟಲ್ಲಿ ಕಲರ್ ದಾರ ಸಿಕ್ಕರೆ ನೀವು ಕಾಂಟ್ರಾಸ್ಟಲ್ಲಿ ಟ್ರೈ ಮಾಡಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಸಿಕ್ಕದೆ ಕಾರಣ ನಾನು ಸೇಮ್ ಇದೇ ಕಲರಲ್ಲೇ ವರ್ಕ್ ಮಾಡ್ಕೊತೀನಿ. ಸ್ಯಾರಿ ಫುಲ್ ಅಂಚೆಲ್ಲ ಗೋಲ್ಡ್ ಇರೋದ್ರಿಂದ ಇಲ್ಲಿ ಗೋಲ್ಡ್ ಬೀಡ್ಸು ಈ ಒಂದು ಕಲರ್ಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ಅನಿಸುತ್ತೆ. ಟ್ರೈ ಮಾಡಿ. ಇದಕ್ಕೆ 6 ಎಳೆ ದಾರ ರೆಗ್ಯುಲರ್ ಆಗಿ ತೊಗೊಳ್ಳೋವಂಥದ್ದು. ನೀಡಲ್ ನಂಬರ್ ಬಂದು ನೋಡಿ 8 ಇದೆ, 9 ಕೂಡ ತೊಗೋತೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊಂಡು, ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಲಾಕ್ ಮಾಡ್ಕೊತೀವಲ್ವ, ಈ ರೀತಿ 2 ಲಾಕನ್ನು ಹಾಕೋಬೇಕು. 2 ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲೇನು ಬೀಡ್ಸ್ಗಳನ್ನ ತೊಗೊಂಡಿದ್ದೀವಲ್ವ, ಒಂದು ಬೀಡನ್ನ ಇಲ್ಲಿ ಫಸ್ಟು ಹಾಕ್ಕೋಬೇಕು. ಒಂದು ಬೀಡ್ ಆದ ತಕ್ಷಣವೇ ಬೀಡ್ ಲಾಕ್ ಹಾಕೋದು ಬೇಡ. ನೋಡಿ, ನಾನು ಎಲ್ಲಿ ಬೀಡ್ ಲಾಕ್ ಹಾಕ್ತಾ ಇಲ್ಲ. ಹಾಗೆ ಪಲ್ಲುಗೆ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಈ ಬೀಡನ್ನ ಲಾಕ್ ಮಾಡ್ಕೊತೆ. ಈ ಥರ ಬೀಡ್ ಲಾಕನ್ನು ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೊಂಡಿದ್ದೀನಿ. 3 ಚೈನ್ನ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಇಲ್ಲಿ ಬೀಡ್ ಲಾಕ್ ಹಾಕಿದ್ದೀವಲ್ವ, ಈ ಬೀಡ್ ಲಾಕ್ ಏನಿದೆಯೋ ಅದೇ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು, ಈಗ ನೀಡಲ್ ನೋಡಿ 3 ಬರಿ ದಾರ ಇದೆಯಲ್ಲ, 2ರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೋಬೇಕು. ಮತ್ತು ಈಗ ನೀಡಲ್ ಮೇಲೆ 2 ದಾರ ಇದೆ, ಈ 2 ದಾರನ ಒಂದು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಈ ರೀತಿ ಡಬಲ್ ಕ್ರೋಶೆ ಕಂಬ ವರ್ಕ್ನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಅದೇ ಪಾಯಿಂಟಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. 2ರಿಂದ ಒಂದು ಸತಿ, 2ರಿಂದ ಒಂದು ಸರಿ. ತುಂಬ ನೀಟ್ ಫಿನಿಶಿಂಗ್ ಆಗಿ ಬರುವಂಥ ಡಿಸೈನು. ಯಾರು ಬೇಕಿದ್ರೆ ಟ್ರೈ ಮಾಡಿ. ಬಿಗಿನರ್ಸಿಗಂತೂ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನ್ ಬಂದು. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ನಾನಿಲ್ಲಿ ನೋಡಿ 6 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗು 2 ಚೈನ್ 3 ಚೈನ್ ಏನು ಹಾಕಿ ನಾವು ಲಾಕ್ ಮಾಡಿದ್ದೀವಲ್ವ, ಅದನ್ನು ಬಿಟ್ಬಿಟ್ಟು ಇಲ್ಲಿ 6 ಬಾರಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಕೌಂಟ್ ನೋಡ್ಕೊಳ್ಳಿ ನೀವು. ಇಲ್ಲಿ 6 ಬಾರಿ ಆಗಬೇಕು. ಇಲ್ಲಿ 3 ಚೈನ್ ಬಿಟ್ಟು 5 ಟೈಮ್ ಆಗಿದೆ ಇಲ್ಲಿ. ಈಗ ಇನ್ನೊಂದು ಸತಿ ಮಾಡ್ಕೊತಾ ಇದ್ದೀನಿ ನೋಡಿ ಡಬಲ್ ಕ್ರೋಶೆ ಕಂಬನ. ಅದೇ ಪಾಯಿಂಟಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಟೋಟಲಾಗಿ 6, ಈ ಚೈನ ಕಲ್ತ್ಕೊಂಡ್ರೆ 7 ಆಗುತ್ತೆ. ಈಗ ಮತ್ತೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಪಾಯಿಂಟನ್ನು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಡಿಸೈನ್ನ. ಈ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕೋಬೇಕು. ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಇದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಪಲ್ಲುಗೆ. ಆಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಳ್ಳಿ, 2ರಿಂದ ಒಂದು ಸತಿ, 2ರಿಂದ ಒಂದು ಸರಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 6 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದು ಆಚಲ್ಲಿ 6 ಬಾರಿ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ 3 ಚೈನ ಸ್ಕಿಪ್ ಮಾಡಿಕೊಂಡು 6 ಟೈಮ್ ನೀವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಮತ್ತು ಈಗ ಇದು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಮೆಜರ್ಮೆಂಟ್ನ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಡಿಸೈನ್ನ ಲಾಕ್ ಮಾಡಿ ಮತ್ತು ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡ್ಕೋಬೇಕು. ಮತ್ತು ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಹಾಕಿದ ಮೇಲೆ ಮತ್ತೆ ಈ ಬೀಡ್ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೋಬೇಕು. ಆ ಪಾಯಿಂಟಿಗೆ ಲಾಕ್, 1 ಚೈನ್, 2 ಚೈನ್, 3 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಈ ಬೀಡ್ ಲಾಕ್ ಏನಿದೆಯಲ್ಲ ಇದೇ ಲಾಕಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. 2ರಿಂದ
ಒಂದು ಸರಿ ದಾರನ ಪಾಸ್ ಮಾಡ್ಕೋಬೇಕು, ಮತ್ತು ಎರಡರಿಂದ ದಾರನ ಪಾಸ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ರೀತಿ 6 ಟೈಮ್ ನೀವು ಡಬಲ್ ಕ್ರೋಶೆ ಕಂಬ ಇದೇ ಒಂದು ಪಾಯಿಂಟ್ ಫಸ್ಟ್ ಇಲ್ಲೇನು ಬೀಡ್ ಲಾಕ್ ಹಾಕಿದ್ದೀವಲ್ವ ಅದೇ ಪಾಯಿಂಟಲ್ಲೇ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಎರಡರಿಂದ ಒಂದು ಸರ್ತಿ, ಎರಡರಿಂದ ಒಂದು ಸರಿ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತು ಅದೇ ಪಾಯಿಂಟಲ್ಲೇ ಹೋಗಿ ದಾರನ ತಗೊಂಡು ಎರಡರಿಂದ ಒಂದು ಸರ್ತಿ, ಎರಡರಿಂದ ಒಂದು ಸರ್ತಿ, ಮತ್ತು ನೀಡಲ್ ಮೇಲೆ ದಾರ, ಸೊ ಮತ್ತೆ ಇಲ್ಲಿ ಕೂಡ 6 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ ಮತ್ತೆ ಕರೆಕ್ಟಾಗಿ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಆಚೆನ ಲಾಕ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಮಾಲ್ ಬೀಡನ್ನ ಹಾಕಿ ಮತ್ತು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಲಾಕ್, ಮತ್ತು 3 ಚೈನ್, ಮತ್ತು ನೀಡಲ್ ಮೇಲೆ ಒಂದು ಟೈಮ್ ದಾರ, ಎರಡರಿಂದ ಒಂದು ಸರ್ತಿ, ಎರಡರಿಂದ ಒಂದು ಸರಿ, ಮತ್ತು ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತು ಹೋಗಿ ಅದೇ ಪಾಯಿಂಟಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಮತ್ತೆ ಅದು ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಒಂದು ಪಾಯಿಂಟ್ಗೆ ಲಾಕ್ ಮಾಡಿಕೊಂಡು ಮತ್ತು ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ವರ್ಕ್ ಅನ್ನೋದು ನೀವು ಸ್ಯಾರಿಗಳು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನು. ಸ್ಕ್ಲಾಟಿಂಗ್ ಆಚಲ್ಲಿ ಬರುತ್ತೆ. ನಿಮ್ಗೆ ಏನಾದರೂ ಒಂದು ಡಬಲ್ ಕ್ರೋಶೆ ಕಡಿಮೆ ಆಯಿತು ಅಂದರೆ ಒಂದು ಆಚೆ ದೊಡ್ಡದು, ಒಂದು ಆಚೆ ಚಿಕ್ಕದಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಪ್ರತಿ ಒಂದು ಆಚಿಗೆ ಕೌಂಟಿಂಗ್ ಕರೆಕ್ಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ ಇದು. ಯಾರು ಬೇಕಿದ್ರೆ ಟ್ರೈ ಮಾಡಿ. ಪರ್ಫೆಕ್ಟಾಗಿ ಡಿಸೈನ್ ಅಂತಲೇ ಹೇಳ್ಬೋದು. ಎರಡೂ ಕಡೆ ಕೂಡ ಇದು ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಒಂದು ಉಲ್ಟಾ ಸೀದಾ ಅಂತ ಡಿಸೈನ್ ಅನಿಸೋದೇ ಇಲ್ಲ. ಬಟ್ ಪಲ್ಲು ನೋಡಿದ್ರೆ ಗೊತ್ತಾಗುತ್ತೆ ಇದು ಉಲ್ಟಾ ಇದೆ ಅಂತ. ಬಟ್ ಎರಡು ಕಡೆ ಕೂಡ ಸೇಮ್ ಕಾಣಿಸುವಂಥ ಡಿಸೈನು. ಮೇಯ್ನಾಗಿ ಕುಚ್ಚು ಕಟ್ಟೋ ಕೆಲಸ ಇಲ್ಲದಾದಂಥ ಒಂದು ಡಿಸೈನು. ಮೈಸೂರು ಸಿಲ್ಕ್ ಸೀರೆಗೆ ಗ್ರ್ಯಾಂಡಾಗಿರುವಂಥ ಸೀರೆಗೆ ಎಲ್ಲ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಪ್ಲೇಟ್ ಮಾಡೋ ಕೂಡ ಅಡ್ಡಿ ಆಗೋದಿಲ್ಲ ಅಂತ ಹೇಳ್ಬೋದು. ಕುಚ್ಚಿದ್ರೆ ಅಡ್ಡಿ ಆಗುತ್ತೆ, ಬಟ್ ಈ ಥರ ನಾವು ಪ್ಲೇಟ್ ಮಾಡಿಸ್ಕೋಬೇಕಾದ್ರೂ ಕೂಡ ಆರಾಮಾಗಿ ಈ ಒಂದು ಡಿಸೈನ್ ಅನ್ನೋದು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ ಹೇಳ್ಬೋದು. ಅಷ್ಟು ಈಸಿ ಡಿಸೈನ್ ಇದು. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಸೊ ಫೈನಲ್ ಆಗಿ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಹಾಕಿದ ಮೇಲೆ ಲುಕ್ ಬಂದು ಈ ಥರ ಬಂದಿದೆ. ಒನ್ ಸ್ಟೆಪ್ ಡಿಸೈನು, ಲೈನ್ ಪ್ರಕಾರ ಬೀಡ್ಸ್ ಕೂಡ ಹೈಲೈಟ್ ಆಗಿ ಕಾಣಿಸುತ್ತೆ. ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಈ ಥರ ಸ್ಲಾಟಿಂಗಲ್ಲಿ ತುಂಬ ಡಿಸೈನ್ ಹಾಕಿದ್ದೀನಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಯಾಕಂದರೆ ಇಲ್ಲಿ ಬೀಡ್ ಹಾಕಿದ್ಯಾ ಆ ಗ್ಯಾಪಲ್ಲಿ ಈ ಒಂದು ವರ್ಕ್ ಅನ್ನೋದು ಮಾಡಿದ್ದೀನಿ. ಎಲ್ಲಿ ಕುಚ್ಚನ್ನ ಹಾಕಿಲ್ಲ, ಜಸ್ಟ್ ಬಾರ್ಡರ್ ಥರನೇ ಬರುತ್ತೆ. ನಿಮಗೆ ಕುಚ್ಚು ಬೇಕಿದ್ರೆ ಮತ್ತೆ ಒಂದು 4 ಆಚನ್ನ ಹಾಕಿಬಿಟ್ಟು ಕುಚ್ಚಿಗೆ ಚೇಂಜ್ ಮಾಡಿಕೊಂಡು ಕುಚ್ಚು ಕೂಡ ಹಾಕೋಬೋದು. ಅದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದೀನಿ. ಚೆಕ್ ಮಾಡಿಕೊಂಡು ನೋಡಿ, ಆ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಇದಕ್ಕೆ ಬಂದು ಈ ಥರ ಹಾಕಿದ್ದೀನಿ. ಇವತ್ತು ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿರುವಂಥ ಸೀರೆಗೆ ಕುಚ್ಚು ಇಲ್ಲದೆ ಹಾಕ್ಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬರುತ್ತೆ. ಇತ್ತೀಚೆಗೆ ಕುಚ್ಚು ಬೇಡ, ಬೀಡ್ಸ್ ಕೂಡ ಬೇಡ ಅಂತ ಹೇಳ್ತಾರೆ. ಬಟ್ ಇದು ಸ್ವಲ್ಪ ಗ್ರ್ಯಾಂಡಾಗಿ ಇರೋದ್ರಿಂದ ಒಂದು ಬೀಡ್ ಹಾಕಿದರೆ ಈ ಥರ ಗ್ರ್ಯಾಂಡ್ ಲುಕ್ ಅನ್ನೋದು ಕಾಣಿಸುತ್ತೆ. ಬಟ್ ಮೇನ್ ಇನ್ನೊಂದು ಕಾರಣ ಏನಂದರೆ ಇದು ಕಾಂಟ್ರಾಸ್ಟಲ್ಲಿ ಇದ್ದರೆ ಇನ್ನೂ ಸ್ವಲ್ಪ ಹೈಲೈಟ್ ಆಗಿ ಈ ಒಂದು ಲೈನ್ ಅನ್ನೋದು ಕಾಣಿಸ್ತಿತ್ತು. ಬಟ್ ನನಗೆ ಸಿಗದೆ ಕಾರಣ ಸೇಮ್ ಪಲ್ಲು ಕಲರಲ್ಲೇ ವರ್ಕ್ ಮಾಡಿದ್ದೀನಿ. ಈ ರೀತಿ ಕಾಣಿಸುತ್ತೆ. ನಿಮಗೇನಾದರೂ ಕಾಂಟ್ರಾಸ್ಟ್ ಕಲರಲ್ಲಿ ಅಂದರೆ ಆಪೋಸಿಟ್ ಕಲರೇ ಥ್ರೆಡ್ ಸಿಕ್ಕಿದ್ರೆ ಅಕಸ್ಮಾತ್ ಇದ್ದರೆ ಕಲರ್ ಇದ್ದರೆ ಆ ಕಲರೇ ಹಾಕ್ಕೊಡಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಫೈನಲ್ ಲುಕ್ಕು ಈ ಥರ ಇದೆ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 350ಇಂದ 400ವರೆಗೂ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.